Shri Gurubhyo Namaha. So I will share the screen. In last class we discussed that in a day of Brahma 14 Manus and 14 Indras will rule. Yes, Shrayan and Adit? Yes, ma'am. In a day of Brahma, Yes, how ma'am. many Manus and how many Indras will come? I have already shared the screen. 14 Manus and 14 Indras will come. Okay. Briefly, within 1 minute, Sanvi, listen carefully. So, we have 4 yugas. Kruta Yuga, Treta Yuga, Dwapara Yuga and Kali Yuga. These are the 4 yugas. Okay. The duration of the Kali Yuga is 4,32,000 years. Double that is Dwapara Yuga, duration of that Dwapara Yuga. Triple the Kali Yuga is duration of Treta Yuga. 8,64,000. Yes, 8,64,000. Yes, that is Dwapara Yuga. And what about Treta Yuga? 10,96,000. Okay. Kruta Yuga? 17,28,000. Okay. So, one Mahayuga is the total duration of these 4 yugas. Okay. I am not going to repeat this in this class. ನೆಕ್ಸ್ಟ್ ಕ್ಲಾಸ್ ಹೋಗಬೇಕು. ಓನ್ಲಿ ಫಾರ್ ಆಸ್ ಅನ್ ಇಂಟ್ರೊಡಕ್ಷನ್ ನಾನು ಕೊಡ್ತಾ ಇದ್ದೀನಿ ಅಷ್ಟೇ, ಜಸ್ಟ್ ಬ್ರೀಫ್ ಮಾಡ್ತಾ ಇದ್ದೀನಿ. ಸೊ ಒಂದು ಮಹಾಯುಗ ಅಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಸೇರಿಸಿದ್ರೆ ಒಂದು ಮಹಾಯುಗ ಅಂತ ಕರಿತೀವಿ. ಆ ರೀತಿ 1000 ಮಹಾಯುಗಾಸ್ ಆಯ್ತು ಅಂದ್ರೆ 1 ಕಲ್ಪ ಅಂದ್ರೆ ಬ್ರಹ್ಮಂದು ಒಂದು ಹಗಲು 1000 ಮಹಾಯುಗಾಸ್. ದ ಸೇಮ್ ಡ್ಯೂರೇಷನ್ ವಿಲ್ ಬಿ ಬ್ರಹ್ಮಾಸ್ 1 ನೈಟ್. ಆಯ್ತಾ? ಆ ಲೆಕ್ಕದಲ್ಲಿ ಇನ್ನೇ ಬ್ರಹ್ಮಾಸ್ ಡೇ 2 ಕಲ್ಪ ವಿಲ್ ಕಮ್. In that 2 kalpa, again if you multiplied that 2 kalpa by 360 days, 1 year ಆಗತ್ತೆ ಬ್ರಹ್ಮಂದು. ಆ 360 ಡೇಸ್ ಏನ್ ಬರುತ್ತೆ, 2 ಕಲ್ಪ ಮಲ್ಟಿಪ್ಲೈಡ್ ಬೈ 360 ಡೇಸ್, ಅದನ್ನ 100 ಇಯರ್ಸ್ಗೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ ಲೈಫ್ ಸ್ಪ್ಯಾನ್ ಆಫ್ ಬ್ರಹ್ಮ. ಓಕೆ. ಇನ್ ಎ ಡೇ ಆಫ್ ಬ್ರಹ್ಮ, ಡೇ ಅಂದ್ರೇನು 1000 ಮಹಾಯುಗಾಸ್. ಓಕೆ. ಇನ್ ಎ ಡೇ, ಹಗ್ಲು ಅಂದ್ರೆ ಬೆಳಗಿನ ಹೊತ್ತಲ್ಲಿ 1000 ಮಹಾಯುಗಾಸ್ ಆಗತ್ತಲ್ವಾ, 1 ಕಲ್ಪ ಆಗತ್ತಲ್ಲ 1000 ಮಹಾಯುಗಾಸ್. In that 1000 Mahayugas, 14 Manus and 14 Indras will rule. Can anyone calculate 1000 divided by 14 and tell me the answer? 1000 divided by 14, 1-4. Did anyone calculate it? 1000 divided by 14? 71.4. Yes. So what we can take? 71. No, 71. That's it. No. It is 71 kanda. 48. Okay, Adit 71 ಅಷ್ಟೇ. 71.48 ಏನೋ ಬರುತ್ತೆ. ನಾವು 71 ಅಂತ ತಗೋಬೇಕು. ಆಯ್ತಾ? ಅಂದ್ರೆ 1000 ಮಹಾಯುಗದಲ್ಲಿ 14 ಜನ ಮನುಗಳು ಬಂದ್ರು ಅಂದ್ರೆ ಒಂದೊಂದು ಮನುಗೆ ಎಷ್ಟಾಗುತ್ತೆ? 71 ಮಹಾಯುಗಾಸ್ ಬರುತ್ತೆ. ಓಕೆ. ಸೊ ನಾವು ಐ ವಿಲ್ ರೀಡ್ ಔಟ್ ದ ನೇಮ್ಸ್ ಆಫ್ ಮನೂಸ್ ಅಂಡ್ ಇಂದ್ರ. ಅಂದ್ರೆ ಇನ್ ಎ ಡೇ ಆಫ್ ಬ್ರಹ್ಮ 14 ಮನೂಸ್ ಅಂಡ್ 14 ಇಂದ್ರಾಸ್ ವಿಲ್ ರೂಲ್ ಅಂತ ಹೇಳದ್ನಲ್ಲ. ಹೂ ಆರ್ ದೋಸ್ ಮನೂಸ್ ಅಂದ್ರೆ ಸ್ವಯಂಭುವ ಮನು, ಸ್ವಾರೋಚಿಷ ಮನು, ಉತ್ತಮ ಮನು, ತಾಪಸ ಮನು, ರೈವತ ಮನು, ಚಾಕ್ಷುಷ ಮನು, ವೈವಸ್ವತ ಮನು, ಸೂರ್ಯ ಸಾವರಣಿ ಮನು, ದಕ್ಷ ಸಾವರಣಿ ಮನು, ಬ್ರಹ್ಮ ಸಾವರಣಿ ಮನು, ಧರ್ಮ ಸಾವರಣಿ ಮನು, ರುದ್ರ ಸಾವರಣಿ ಮನು, ದೇವ ಸಾವರಣಿ ಮನು ಅಂಡ್ ಇಂದ್ರ ಸಾವರಣಿ ಮನು. ಇದೆಲ್ಲ ಮನುಗಳ ಹೆಸರು. ಆಯ್ತಾ? ಸ್ವಯಂಭುವ ಮನು ಇದೆಲ್ಲ ಓದಿದ್ದು. ಆ ಮನುಗಳು ಪೀರಿಯಡ್ ಬಂದಾಗ ಇಂದ್ರ ಯಾರಾಗಿರ್ತಾರೆ ಅಂದ್ರೆ ಸ್ವಯಂಭುವ ಮನು ಪೀರಿಯಡ್ ಅಲ್ಲಿ ಯಜ್ಞ ವಿಲ್ ಬಿ ದ ಇಂದ್ರ, ಸ್ವಾರೋಚಿಷಾಸ್ ಪೀರಿಯಡ್ ರೋಚನ ವಿಲ್ ಬಿ ದ ಇಂದ್ರ, ಉತ್ತಮ ಮನು ಪೀರಿಯಡ್ ಸತ್ಯಜಿತ್ ಇಸ್ ದ ಇಂದ್ರ, ಅಂಡ್ ಫಾರ್ ತಾಪಸ ತ್ರಿಶಿಖಾ ಇಸ್ ದ ಇಂದ್ರ, ಫಾರ್ ರೈವತ ಮನ್ವಂತರ
Vibhu will be the Indra. For Chakshusa Manvantara, Mandadhrita will be the Indra. For Vaivaswata Manvantara, Purandara will be the Indra. For Surya Savarni, Bali. For Daksha Savarni, Adbhuta. For Brahma Savarni, Shambhu. For Dharma Savarni, Vaidhriti. For Rudra Savarni, Rutudhama. For Deva Savarni, Divaspati. For Indra Savarni, Shuchi will be the Indra. ಆಯ್ತಾ? ಸೊ ಈಗ ಈ 14 ಮನುಸ್ ಅಂತ ಯಾಕೆ ಹೇಳಿದ್ವಿ ಅಂದ್ರೆ 1000 ಮಹಾಯುಗಾಸ್ ಅಲ್ವಾ. ನೋಡಿ ಇಲ್ಲಿ ಟೇಬಲ್ ಮತ್ತೆ ಕೊಟ್ಟಿದ್ದೀನಿ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಸೇರಿಸಿದ್ರೆ ನಾವೇನಂತೀವಿ? 1 ಮಹಾಯುಗ ಅಂತ ಹೇಳ್ತೀವಿ. ಮಹಾಯುಗ. ಬೇರೆದೆಲ್ಲ ಬರೀ ಯುಗ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇದೆಲ್ಲ ಸಿಂಗಲ್ ಯುಗಗಳು. ಈ 4 ಯುಗನ ಒಟ್ಟಿಗೆ ಸೇರಿಸಿದ್ರೆ ಇಟ್ ಬಿಕಮ್ಸ್ 1 ಮಹಾಯುಗ. 1 ಮಹಾಯುಗ ಅಂತ ಹೇಳ್ತೀವಿ. ಆ ತರ 71 ಮಹಾಯುಗಾಸ್ ಅಂದ್ರೆ 1 ಮನ್ವಂತರ. ಮನ್ವಂತರ ಅಂದ್ರೆ ಪೀರಿಯಡ್ ಆಫ್ 1 ಸಿಂಗಲ್ ಮನು. ಅಂದ್ರೆ ಆಗ ನೀವಿಬ್ರು ಕ್ಯಾಲ್ಕುಲೇಟ್ ಮಾಡಿದ್ರಿ, 1000 ಡಿವೈಡೆಡ್ ಬೈ 14 ಅಂದ್ರೆ 71.42 ಏನೋ ಬರುತ್ತಲ್ವಾ. ಸೊ ಅಪ್ರಾಕ್ಸಿಮೇಟ್ಲಿ 71 ಮಹಾಯುಗಾಸ್. ಒಂದೊಂದು ಮನು ಏನ್ ಮಾಡ್ತಾರೆ? 71 ಮಹಾಯುಗಗಳನ್ನ ದೇ ವಿಲ್ ರೂಲ್. ಆಯ್ತಾ? ಆ ತರ ಕಂಪ್ಲೀಟ್ 14 ಮನುಸ್ ರೂಲ್ ಮಾಡಿಬಿಟ್ರು ಅಂದ್ರೆ 71 ಮಹಾಯುಗ ಫಾರ್ ಸ್ವಯಂಭುವ ಮನು, 71 ಮಹಾಯುಗ ಫಾರ್ ಸ್ವಾರೋಚಿಷ ಮನು, 71 ಮಹಾಯುಗ ಫಾರ್ ಉತ್ತಮ ಮನು. ಆ ತರ ಇವರೆಲ್ಲ 71 ಮಹಾಯುಗಾಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ರೆ ಆಗ 14 ಮನ್ವಂತರಸ್ ಆಗತ್ತೆ. ಅಂದ್ರೆ ಆಲ್ ದ 14 ಮನೂಸ್ ವಿಲ್ ರೂಲ್. ಆಗೇನಾಗುತ್ತೆ? 1 ಡೇ ಆಫ್ ಬ್ರಹ್ಮ, ದಟ್ ಈಸ್ 1 ಕಲ್ಪ. ಆಯ್ತಾ? 1 ಡೇ ಆಫ್ ಬ್ರಹ್ಮ ಇಸ್ 1 ಕಲ್ಪ ಅಂತ ನಾವು ನೋಡಿದ್ವಿ ಅಲ್ವಾ ಪ್ರೀವಿಯಸ್ ಟೇಬಲ್ ಅಲ್ಲಿ. ಸೊ ಇನ್ನೇ ಡೇ ಆಫ್ ಬ್ರಹ್ಮ ಅಂದ್ರೆ ಹಗಲ್ ಹೊತ್ತಲ್ಲಿ 14 ಮನೂಸ್ ವಿಲ್ ರೂಲ್. ಅಂದ್ರೆ 14 ಮನ್ವಂತರ. ಒಂದೊಂದು ಮನು ಪೀರಿಯಡ್ಗೆ ಒಂದೊಂದು ಮನ್ವಂತರ ಅಂತ ಹೇಳ್ತೀವಿ. ಇನ್ 1 ಮನ್ವಂತರ 71 ಮಹಾಯುಗಾಸ್ ವಿಲ್ ಕಮ್. I mean to say each manu will rule for 71 mahayugas. What is the measurement of 1 mahayuga? Duration of 1 mahayuga is the total sum of Krita, Treta, Dwapara and Kaliyuga will become 1 mahayuga. ಆ ತರ 71 mahayugas ಆದ್ರೆ 1 ಮನು ಪೀರಿಯಡ್ ಮುಗಿಯುತ್ತೆ. ಓಕೆ, ಗಾಟ್ ಇಟ್? ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ಹ್ಯಾವ್ ಎನಿವನ್ ಗಾಟ್ ಎನಿ ಡೌಟ್ ಇನ್ ದಿಸ್? No, ma'am. After that, carefully go through the table. I will share. Okay, I will share the table in the drive. You have to go through the table carefully to get the calculation. Okay, so we came to know that in a day of Brahma 14 manus and 14 Indras will rule. ಹಾಗಾದ್ರೆ ಈಗ ಅಟ್ ಪ್ರೆಸೆಂಟ್ ನಾವು ಏನ್ ನಡೀತಾ ಇದೆ? ಹಾಗಾದ್ರೆ ಯಾರ ಪೀರಿಯಡ್ ನಡೀತಾ ಇದೆ ಅಂತಂದ್ರೆ ದ ಪ್ರೆಸೆಂಟ್ ಡೇ ಆಫ್ ಬ್ರಹ್ಮ. ಅಂದ್ರೆ ಈಗ ಬ್ರಹ್ಮಂದು ಡೇ ನಡೀತಾ ಇದೆ. ಓಕೆ, ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಮನ್ವಂತರಾಸ್ ಹ್ಯಾವ್ ಎಂಡೆಡ್. ಇದಿಷ್ಟು ಮುಗ್ದೋಗ್ಬಿಟ್ಟಿದೆ. ಯಾವುದು ಮುಗ್ದೋಗಿದೆ? ಆಲ್ ದ ಫಸ್ಟ್ 6: ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ ಅಂಡ್ ಚಾಕ್ಷುಷ ಮನ್ವಂತರ ಮುಗ್ದಿದೆ. ಸೊ ಇಟ್ ಹ್ಯಾಸ್ ಡನ್, ಎಂಡೆಡ್. ಈಗ ರನ್ನಿಂಗ್ ಯಾವುದು ಅಂದ್ರೆ ವೈವಸ್ವತ ಮನ್ವಂತರ. ಸೊ ಈ ವೈವಸ್ವತ ಮನ್ವಂತರ ವಿವಸ್ವಾನ್ ಅಥವಾ ವೈವಸ್ವತ ಅನ್ನುವಂಥನು ಹೌ ಮೆನಿ ಮಹಾಯುಗಾಸ್ ಹಿ ವಿಲ್ ರೂಲ್? ಹೌ ಮೆನಿ ಮಹಾಯುಗಾಸ್ ಹಿ ವಿಲ್ ರೂಲ್? ವೈವಸ್ವತ. ಈಚ್ ಮನು ವಿಲ್ ರೂಲ್ ಫಾರ್ ಹೌ ಮೆನಿ ಮಹಾಯುಗಾಸ್? How many Mahayugas each Manu will rule? Seventy-one. 71 Mahayugas each Manu will rule. ಒಂದೊಂದು ಮನುಗಳು ಕೂಡ 71 ಮಹಾಯುಗಗಳು ಅವರು ಆಳ್ವಿಕೆ ಮಾಡ್ತಾರೆ.
ಆ ಲೆಕ್ಕದಲ್ಲಿ ಈ 6 ಮನ್ವಂತರಗಳು ಮುಗ್ದೋಗಿದೆ. ಸ್ವಯಂಭುವ, ಸ್ವರೋಚಿಷ, ಉತ್ತಮ, ತಾಪಸ, ರೈವತ ಮತ್ತೆ ಚಾಕ್ಷುಷ. ಈಗ ನಡೀತಾ ಇರೋ ಪೀರಿಯಡ್ ಯಾರ್ದು ಅಂದ್ರೆ ವೈವಸ್ವತ ಮನ್ವಂತರ ನಡೀತಾ ಇರೋದು ಈಗ. ಆಯ್ತಾ? ವೈವಸ್ವತ ಮನು ನಡೆಸ್ತಾ ಇದ್ದಾನೀಗ. ನಮ್ಮನ್ನೆಲ್ಲ ರೂಲ್ ಮಾಡ್ತಾ ಇರೋದು ವೈವಸ್ವತ ಮನ್ವಂತರ ಈಗ ನಮ್ಮನ್ನ ನಡೀತಾ ಇರೋದು ಪ್ರೆಸೆಂಟ್ ಪೀರಿಯಡ್. ಅವ್ರಿಗೆಷ್ಟು 71 ಮಹಾಯುಗಾಸ್ ಇದೆಯಲ್ವಾ ಅವ್ರ ಪೀರಿಯಡು. ಆ 71 ಮಹಾಯುಗಾಸ್ ಅಲ್ಲಿ 27 ಮಹಾಯುಗಾಸ್ ಆರ್ ಓವರ್. ಆಯ್ತಾ? ಸೊ 20 ಇನ್ ದಿಸ್ ವೈವಸ್ವತ ಮನ್ವಂತರ, ಔಟ್ ಆಫ್ 71 ಮಹಾಯುಗಾಸ್ 27 mahayugas have ended and the 28th mahayuga is underway. 28th mahayuga ಇವಾಗ ನಡೀತಾ ಇದೆ. ಆಯ್ತಾ? ಸೊ ವಿ ಆರ್ ಇನ್ ದ 28th mahayuga ಆಫ್ ವೈವಸ್ವತ ಮನ್ವಂತರ. ಸೊ ವೈವಸ್ವತ ಮನು ವಿಲ್ ರೂಲ್ ಫಾರ್ 71 mahayugas. In his ruling 27 mahayugas have ended and now at present 28th ಮಹಾಯುಗ ಈಸ್ ಅಂಡರ್ವೇ. 28th ಮಹಾಯುಗ ಈಗ ನಡೀತಾ ಇದೆ. ಈ 28th ಮಹಾಯುಗದಲ್ಲಿ 1 ಮಹಾಯುಗ ಅಂದ್ರೆ ಏನು ಅಂತ ಹೇಳಿದ್ದೆ ನಾನು. ಈ ಟೇಬಲ್ ನೋಡಿ. ವಾಟ್ ಈಸ್ 1 ಮಹಾಯುಗ? ವಾಟ್ ಈಸ್ 1 ಮಹಾಯುಗ? 71 years. No. I don't want calculation. I want what is 1 ಮಹಾಯುಗ. ಮ್ಯಾಮ್ ಕೃತ, ತ್ರೇತಾಯುಗ, ದ್ವಾಪರಯುಗ ಅಂಡ್ ಕಲಿಯುಗ ಟುಗೆದರ್ ಆದ್ರೆ 1 ಮಹಾಯುಗ ಅನ್ನಿಸ್ಕೊಳುತ್ತೆ. ಆಯ್ತಾ? ಅದರಲ್ಲಿ 27 ಮಹಾಯುಗ ಮುಗ್ದೋಗ್ಬಿಟ್ಟಿದೆ. ಈಗ ನಡೀತಾ ಇರೋದು 28th ಮಹಾಯುಗ. ವಿಚ್ ಯುಗ ವಿ ಆರ್ ಇನ್ ಟು? ನಾವು ಈಗ ಪ್ರೆಸೆಂಟ್ ಯಾವ ಯುಗ ನಡೀತಾ ಇರೋದು? ವೈವಸ್ತ ಕಲಿಯುಗ ನಡೀತಾ ಇರೋದು. ಹಾ, ಅಂದ್ರೆ ಈ 28th ಮಹಾಯುಗದಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮುಗ್ದೋಗಿದೆ. ಆಯ್ತಾ? 28th ಕಲಿಯುಗ ಈಸ್ ಅಂಡರ್ವೇ. ನಾವು ಕಲಿಯುಗದಲ್ಲಿ ಇದೀವಿ ಈಗ. ಅಂದ್ರೆ ನಾವು ಕಲಿಯುಗದಲ್ಲಿ ಇದೀವಿ ಅಂದ್ರೆ 28th ಮಹಾಯುಗದಲ್ಲಿ ಕೃತ, ತ್ರೇತಾ, ದ್ವಾಪರ ಮುಗ್ದೋಗ್ಲೇಬೇಕಲ್ವಾ? ಹ್ಯಾವ್ ಆಲ್ರೆಡಿ ಎಂಡೆಡ್. ಸೊ ನೌ ವಿ ಆರ್ ಇನ್ 28th ಕಲಿಯುಗದಲ್ಲಿ ಇದೀವಿ. ಓಕೆ, ಸೊ 28th ಕಲಿಯುಗದಲ್ಲಿ ನಾವಿರೋದು. ದಿಸ್ ಈಸ್ ದ ರೂಲಿಂಗ್ ಆಫ್ ಮನೂಸ್ ಅಂಡ್ ಇಂದ್ರಾಸ್. ಓಕೆ, ಸೊ ಅಗೇನ್ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್. ಮಹಾಯುಗದ ಹೇಳಿದ್ರಿ, ಯಾರು ಹೇಳ್ತೀರಾ ಮತ್ತೆ? ವಾಟ್ ಈಸ್ 1 ಮಹಾಯುಗ ಈಸ್? ಐ ಡೋಂಟ್ ವಾಂಟ್ ನಂಬರ್ಸ್, ಕ್ಯಾಲ್ಕುಲೇಷನ್. ಐ ಜಸ್ಟ್ ನೀಡ್ ಎ ಮೀನಿಂಗ್. 1 ಮಹಾಯುಗ ಅಂದ್ರೆ ಏನೇನು? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ದಟ್ ಟುಗೆದರ್ 1 ಮಹಾಯುಗ ಆಗತ್ತೆ. ಆಯ್ತಾ? ಆ ತರ 71 ಮಹಾಯುಗ ಆದ್ರೆ ಅದನ್ನ ಏನಂತ ಕರಿತೀವಿ? ಮಹಾಯುಗ. ನೋ 71 ಮಹಾಯುಗಾಸ್. 1 ಮಹಾಯುಗ ಈಸ್ ಮನ್ವಂತರ. ಅಂದ್ರೆ ಇಟ್ಸ್ ಎ ಪೀರಿಯಡ್ ಆಫ್ 1 ಮನು. ಆಯ್ತಾ? ಒಂದು ಸಿಂಗಲ್ ಮನು. ಆ ಮನುದು ಪೀರಿಯಡ್ ಏನು? 71 ಮಹಾಯುಗಾಸ್. ಈಚ್ ಮನು ವಿಲ್ ರೂಲ್ 71 ಮಹಾಯುಗಾಸ್. 71 ಮಹಾಯುಗಾಸ್ ಕಂಪ್ಲೀಟ್ ಆಯ್ತು ಅಂದ್ರೆ 1 ಮನ್ವಂತರ ಅಂತ ಹೇಳ್ತೀವಿ. ಸೊ 1 ಮನುದು ಪೀರಿಯಡ್ 1 ಮನ್ವಂತರ. ಆ ತರ ಹೌ ಮೆನಿ ಮನೂಸ್ ಆರ್ ದೇರ್? 14 ಮನೂಸ್ ಅಲ್ವಾ? ಸಿ 1 ಮನ್ವಂತರ ರೂಲ್ ಮಾಡ್ತಾರೆ ಅಂದ್ರೆ 14 ಮನೂಸ್ ಟುಗೆದರ್ ಎಷ್ಟು ಮನ್ವಂತರ ರೂಲ್ ಮಾಡ್ತಾರೆ? 14 ಮಂತ್. ಸಿ 1 second. I'll just see 1 ಮನ್ವಂತರ ಈಸ್ ಫಾರ್ 1 ಮನು. ಆಯ್ತಾ? 1 ಮನುಗೆ 1 ಮನ್ವಂತರ ಅಂತ ಹೇಳ್ತೀವಿ. ಇಲ್ಲಿ 14 ಮನೂಸ್ ಇದಾರಲ್ವಾ, ಟುಗೆದರ್ ಅವ್ರು ಏನಾಗ್ತಾರೆ? 14 ಮನ್ವಂತರಾಸ್ ಆಗತ್ತಲ್ವಾ? 14 ಮನೂಸು ಟುಗೆದರ್ 14 ಮನ್ವಂತರ ಆಗತ್ತೆ. ಈ 14 ಮನ್ವಂತರಗಳನ್ನ ಸೇರಿಸಿದ್ರೆ ಇಟ್ಸ್ 1 ಕಲ್ಪ. 1 ಕಲ್ಪ ಅಂದ್ರೆ ಇಟ್ಸ್ ಎ ಡೇ ಆಫ್ ಬ್ರಹ್ಮ. ಬ್ರಹ್ಮಂದ ಹಗ್ಲು ಅಷ್ಟೇನೆ. ಡೇ ಆಫ್ ಬ್ರಹ್ಮ ಈಸ್ 1 ಕಲ್ಪ. ಅದನ್ನೇ ಅಲ್ವಾ ನಾವು ಹೇಳಿದ್ದು? ಇನ್ ಎ ಡೇ ಆಫ್ ಬ್ರಹ್ಮ 14 ಮನೂಸ್ ಅಂಡ್ 14 ಇಂದ್ರಾಸ್ ವಿಲ್ ರೂಲ್. ಅವ್ರು ಯಾರ್ಯಾರು ಅನ್ನೋಂಥದ್ದನ್ನ ಇಲ್ಲಿ ನಾವು ಲಿಸ್ಟ್ ಕೊಟ್ಟಿದ್ದೀವಿ.
ಹೂ ಕ್ಯಾನ್ ರೀಡ್ ದ ನೇಮ್ಸ್ ಆಫ್ ಮನೂಸ್? ಹೂ ಕ್ಯಾನ್? ಯಾರು ಹೇಳ್ತೀರಾ? ಬೋತ್ ದ ಲ್ಯಾಂಗ್ವೇಜಸ್ ಐ ಹ್ಯಾವ್ ಗಿವನ್. ಹೂ ಕ್ಯಾನ್ ರೀಡ್? Which one, Mataji? Can I read? Manus. You have to read the column of Manus. Okay, Mataji. Can I read? Yes, you can read. Swayambhuva. Hmm. Swarochisha. Swarochisha. Uttama. Tapasa. Raivata. Chakshusha. Vaigasuta. सूर्य सवर्णी, दक्ष सवर्णी, ब्रह्म सवर्णी, धर्म सवर्णी, रुद्र सवर्णी, देव सवर्णी, इंद्र सवर्णी. Yes, very good. These are the Manus, 14 Manus. So 14 Manus will rule in a day of Brahma. In the similar way, Indras are also there. For that particular Manvantara, these Indras will rule. So Indra ಯಾರು ಹೇಳ್ತೀರಾ? ಯಾರು ಓದ್ತೀರಾ ಇಂದ್ರದು? ಶ್ರೇಯಾನ್, ಕ್ಯಾನ್ ಯು? ಯಜ್ಞ, ಓಕ್ಷಣ, ಸತ್ತದಿತ್, ತಿಶಿಕ, ವಿಗ್ಭ, ಮಂದತುತ, ಉದಂದರ, ದಲೆ, ಅದ್ಭುತ, ಶಂಭು, ವೈದ್ಯುತಿ, ಋತಧಾಮ, ದೀಪಶ್ರುತಿ, ಶುಷಿ. ಓಕೆ, ವೆರಿ ಗುಡ್. ನಾವು ಆಸ್ ಐ ಸೆಡ್, ಈಗ ಯಾರ್ದು ಮನ್ವಂತರ ನಡೀತಾ ಇರೋದು? ಅಟ್ ಪ್ರೆಸೆಂಟ್ ವಿಚ್ ಮನ್ವಂತರ ವಿ ಆರ್ ಇನ್ ಟು? ವೈವಸ್ವತ ಮನ್ವಂತರ. ಕ್ಯಾನ್ ಯು ಪ್ಲೀಸ್ ಕಂಪೇರ್ ಫಾರ್ ವೈವಸ್ವತ ಮನ್ವಂತರ ವಿಚ್ ಇಂದ್ರ ಇಸ್ ದೇರ್? Purandara, ma'am. Now the Indra's name will be Purandara. See, usually what we think, Indra andre obba person anta ankonbidತೀವಿ, but Indra is a position, not a person. Okay, so in each manvantara Indra keeps changing. So at present Vaivaswata manvantara Indra ಯಾರು ಅಂದ್ರೆ ಪುರಂದರ is the name of Indra. Okay, so ನಮ್ಗೆ ಇವಾಗ ರೂಲ್ ಮಾಡ್ತಾ ಇರೋದು ಇಂದ್ರ. his name is ಪುರಂದರ. ವೈವಸ್ವತ ಮನ್ವಂತರ ಅಲ್ವಾ ನಾವಿರೋದು? ಸೊ ಪುರಂದರ ವಿಲ್ ಬಿ ದ ಇಂದ್ರ ಫಾರ್ ಅಸ್. ಸೊ ಪುರಂದರ ಅನ್ನೋಂಥವ್ರು ಇಂದ್ರ ಆಗಿ ಇರ್ತಾರೆ. ಸೊ ಹಾಗಾಗಿ ನಾವು ಅಟ್ ಪ್ರೆಸೆಂಟ್ ವೈವಸ್ವತ ಮನ್ವಂತರ ಈಸ್ ರನ್ನಿಂಗ್. ಇನ್ ದಿಸ್ ವೈವಸ್ವತ ಮನ್ವಂತರ, ಆಸ್ ಐ ಟೋಲ್ಡ್, ಈಚ್ ಮನು ವಿಲ್ ಗೆಟ್ ಹೌ ಮೆನಿ ಮಹಾಯುಗಾಸ್? 71 Mahayugas. Each Manu will get 71 Mahayugas to rule. So now in the period of Vaivaswata Manvantara, out of 71 Mahayugas, 27 Mahayuga have ended. 27 ಆಗಿದೆ. So at present ಯಾವ ಮಹಾಯುಗ ನಡೀತಾ ಇರೋದು ಹಂಗಾದ್ರೆ? 28th Mahayuga. In this 28th Mahayuga also, ಯಾವ್ಯಾವ ಯುಗಗಳೆಲ್ಲ ಮುಗಿದೋಗಿದೆ? 28 ಮಹಾಯುಗದಲ್ಲಿ ಯಾವ ಯುಗ ಎಲ್ಲ ಮುಗಿದಿದೆ? 71, ma'am. No. 71 yugas. 7 is over. ಮಕ್ಕಳ, 28th ಮಹಾಯುಗ ಈಗ ರನ್ನಿಂಗ್. ಓಕೆ, ಇನ್ ದಿಸ್ 28th ಮಹಾಯುಗ, ವಾಟ್ ಆರ್ ದ ಯುಗಾಸ್ ದಟ್ ಆರ್ ಆಲ್ರೆಡಿ ಓವರ್? ಯಾವ್ಯಾವ ಯುಗಗಳು ಆಗ ಹೋಗ್ಬಿಟ್ಟಿದೆ? Kritayuga, Tretayuga, and Dwarapa yugas. Now which yuga is running now presently? Kaliyuga. Kaliyuga. 28th Kaliyuga. We are in 28th Kaliyuga. Okay, so got it? Very slowly you have to analyze the table, because this is the government of Lord for the entire Brahmanda. Okay, idii Brahmandಕ್ಕೆ ಸೇರಿಸಿ ಹೇಗಿದೆ ಅಂತ ಹೇಳ್ತಾ ಇರೋದು. ವಿ ಕೆನಾಟ್ ಇವನ್ ಇಮ್ಯಾಜಿನ್. ಸೊ ನಾವು ಇನ್ ಅವರ್ ಪ್ರೆಸೆಂಟ್ ಗವರ್ಮೆಂಟ್, ನಮ್ದೇನ್ ನಡೀತಾ ಇದೆ ಇಂಡಿಯಾದಲ್ಲಾಗಿರ್ಬೋದು ಅಥವಾ ಇನ್ನೇ ಕರ್ನಾಟಕ ಆರ್ ವಾಟ್ ಎವರ್ ಇಟ್ ಮೇ ಬಿ, ಒನ್ಸ್ ಇನ್ 5 years ನಡೆಯುತ್ತಲ್ವಾ ಎಲೆಕ್ಷನ್? ಎಸ್ ಆರ್ ನೋ? ಫಾರ್ PM ಆರ್ CM, ಒನ್ಸ್ ಇನ್ 5 years ವಿಲ್ ಬಿ ದ ಎಲೆಕ್ಷನ್. ಅವರು ಎಲೆಕ್ಷನ್ ನಡೆಸ್ತಾರೆ. ಸೊ ಈಸ್ ದೇರ್ ಎನಿ ಗ್ಯಾರಂಟಿ ದಟ್ ದ ಸೇಮ್ CM ವಿಲ್ ಕಂಟಿನ್ಯೂ, ವಿಲ್ ರೂಲ್ ಫಾರ್ 5 years? No.
ನೋ ರೈಟ್. No, my ಮಧ್ಯದಲ್ಲಿ ಹೋದ್ರೂ ಹೋಗ್ಬಿಡ್ಬೋದು, ಯಾ ಬೇರೆ ಚೇಂಜ್ ಆಗ್ಬೋದು, ಅಥವಾ ಸಮ್ಟೈಮ್ಸ್ ಲೈಕ್ 2.5 hours ಒಬ್ರು, 2.5 years ಒಬ್ರು, 2.5 years ಇನ್ನೊಬ್ರು, ಆ ಥರ ಏನೋ ಚೇಂಜಸ್ ಆಗ್ಬೋದು. ಬಟ್ ಲುಕ್ ಅಟ್ ಹಿಯರ್, ಇಲ್ಲಿ ನೇಮ್ಸ್ ಕೂಡ ಇಲ್ಲಿ ಕನ್ಫರ್ಮ್ ಆಗ್ಬಿಟ್ಟಿದೆ. ಸ್ವಯಂಭುವ ಮನುನೇ ಮನು ಬರೋದು, ಸ್ವಾರೋಚಿಷ ಮನುನೇ, ಇಂದ್ರ ಸಾವರ್ಣಿ ತನಕ ಆಲ್ ದ 14 ಮನೂಸ್ ನೇಮ್ ಕೂಡ ಡಿಫೈನ್ ಆಗಿದೆ. ಅಂಡ್ ಆ ಮನ್ವಂತರದಲ್ಲಿ ಬರುವಂತ ಇಂದ್ರರು ಕೂಡ ಡಿಫೈನ್ ಆಗ್ಬಿಟ್ಟಿದ್ದಾರೆ, ಇಂದ್ರ ನೇಮ್ ಕೂಡ ಡಿಫೈನ್ ಆಗಿದೆ. ಪುರಂದರ ಅನ್ನುವಂತ ಇಂದ್ರನೇ ಬರೋದು. ನೆಕ್ಸ್ಟ್ ಬರೋದು ಸೂರ್ಯ ಸಾವರ್ಣಿಲಿ ಬಲಿ ಚಕ್ರವರ್ತಿ, ಬಲಿ ಅನ್ನೋನು ವಾಮನ ಅವತಾರ ಬಂತಲ್ಲ, ಅವರು ಬಲಿ ಚಕ್ರವರ್ತಿ ಅವರೇ ಬರ್ತಾರೆ ಅಂತ ನೋಡು, ಹೆಸರು ಕೂಡ ಕನ್ಫರ್ಮ್ ಮಾಡಿಬಿಟ್ಟಿದ್ದಾರೆ. ಅಂಡ್ ದಿಸ್ ಇಸ್ ನಾಟ್ ಎ ಮ್ಯಾಟರ್ ಆಫ್ 5 years. ನಮ್ದ್ರಲ್ಲಿ ಇವಾಗ 5 ವರ್ಷಕ್ಕೆ ಎಲೆಕ್ಷನ್ ನಡೆಯುತ್ತಲ್ಲ, ಹಂಗಲ್ಲ. ಈಚ್ ಮನು ವಿಲ್ ರೂಲ್ ಫಾರ್ 71 ಮಹಾಯುಗಾಸ್. ಗೊತ್ತಾಯ್ತಾ? 71 ಮಹಾಯುಗ, ಸಚ್ ಎ ಲಾಂಗ್ ಪೀರಿಯಡು ಈ ಮನುಗಳು ರೂಲ್ ಮಾಡ್ತಾರೆ. ನಾಟ್ ಲೈಕ್ ಅವರ್ ಆರ್ಡಿನರಿ ಗೌರ್ಮೆಂಟ್ 5 years, 6 years, 1 year, 2 year ಆ ಥರ ಮಾಡಲ್ಲ. ಅಷ್ಟು ಲಾಂಗ್ ಡ್ಯೂರೇಷನ್ನು ಅವರು ರೂಲ್ ಮಾಡ್ತಾ ಇದ್ದಾರೆ ಅಂದರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಹೆಂಗಿದೆ ನಮ್ಮ ಗೌರ್ಮೆಂಟು. ಭಗವಂತಂದು ಎಷ್ಟು ದೊಡ್ಡದಾಗಿದೆ, ಯಾವ ಥರ ಸಿಸ್ಟಮ್ಯಾಟಿಕ್ ಆಗಿ ನಡೆಸ್ತಾ ಇದ್ದಾನೆ ಅವನು, ಹೇಗೆ ಎಲ್ಲ ಮುಂಚೆನೆ ಪ್ರೀ ಡಿಫೈನ್ ಆಗೋಗಿದೆ. ಏನು ಕಾನ್ಫ್ಲಿಕ್ಟ್ ಇದೇ ಇಲ್ಲ, ಇವ್ರು ಬರ್ತಾರಪ್ಪ ಅವ್ರು ಇನ್ಯಾರನ್ನೋ ಬೀಳಿಸ್ತಾರೆ, ಹಾಗೆಲ್ಲ ಇಲ್ಲೇ ಇಲ್ಲ. ಈ ಇಂದ್ರನ್ ಬೀಳಿಸ್ತಾರೆ, ಇನ್ನೊಬ್ಬ ಇಂದ್ರ ಬಂದು ಕುತ್ಕೋತಾನೆ. ನೋ, ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಸೊ ಇವನ್ ಫಿಕ್ಸ್ ಅಂದ್ರೆ ಪುರಂದರ ವಿಲ್ ಬಿ ಫಿಕ್ಸ್ಡ್ ಫಾರ್ ಎಂಟೈರ್ ವೈವಸ್ವತ ಮನ್ವಂತರ ಫಾರ್ ಆಲ್ ದ 71 ಮಹಾಯುಗಾಸ್ ಅಂಡರ್ ವೈವಸ್ವತ ಮನ್ವಂತರ. ಪುರಂದರ ವಿಲ್ ಬಿ ದ ಇಂದ್ರ, ಬೇರೆಯವರು ಇಂದ್ರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟ್ರ ಮಟ್ಟಿಗೆ ಸಿಸ್ಟಮ್ಯಾಟಿಕಲಿ ಎವ್ರಿಥಿಂಗ್ ಹ್ಯಾಸ್ ಬೀನ್ ಡಿಸೈನ್ಡ್. ಇದು ಯಾವ್ದಿದು? ಭಗವಂತಂದು ಬ್ರಹ್ಮಾಂಡದ ಇದರಲ್ಲಿ. ಯಾಕೆ ಬ್ರಹ್ಮಂದ್ ಯಾಕೆ ತರ್ತಾ ಇದೀವಿ? ವೈ ಐ ಹ್ಯಾವ್ ಮೆನ್ಷನ್ಡ್ ಲಾರ್ಡ್ ಬ್ರಹ್ಮಾಸ್ ಪಾರ್ಟ್ 2 ಅಂತಂದ್ರೆ ಸ್ಟಿಲ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಬ್ರಹ್ಮ ಓನ್ಲಿ ಅಲ್ವಾ. ಆಲ್ ದ 14 ಮನೂಸ್ ಬಂದ್ರು, ಮನ್ವಂತರ ಆಯ್ತು ಅಂದ್ರೆ ಇಟ್ ಈಸ್ ಜಸ್ಟ್ ಎ ಡೇ ಆಫ್ ಬ್ರಹ್ಮ ಅಲ್ವಾ. ಅದಕ್ಕೋಸ್ಕರ ವಿ ಹ್ಯಾವ್ ಮೆನ್ಷನ್ಡ್ ಇಟ್ ಲೈಕ್ ಬ್ರಹ್ಮ ಪಾರ್ಟ್ 2. ಇನ್ ದ ನೆಕ್ಸ್ಟ್ ಕ್ಲಾಸ್ ಅಂದ್ರೆ ನೆಕ್ಸ್ಟ್ ಟ್ಯೂಸ್ಡೇ ಕ್ಲಾಸ್ ಅಲ್ಲಿ ನಾವು ಯಾವ್ದನ್ನ ತಿಳ್ಕೊಂಡು ಇದನ್ನ ಎಂಡ್ ಮಾಡೋಣ ಅಂತಂದ್ರೆ, ವಾಟ್ ಈಸ್ ದ ಯುಗ ಧರ್ಮ ಆಫ್ ಕೃತ, ತ್ರೇತ, ದ್ವಾಪರ ಅಂಡ್ ಕಲಿಯುಗ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಒಂದಿರುತ್ತೆ, ಮತ್ತೆ ಯುಗ ಧರ್ಮ ಒಂದಿರುತ್ತೆ. ಅಂದ್ರೆ ವೆರಿ ಪ್ರಾಮಿನೆಂಟ್ಲಿ ಅಲ್ಲಿರೋ ಜನಗಳು ಯಾವ ತರ ಇರ್ತಾರೆ, ಹೌ ದೇ ವಿಲ್ ಬಿ ಅನ್ನುವಂಥದ್ದನ್ನ, ದಟ್ ಕಮ್ಸ್ ಅನದರ್ ಟೇಬಲ್. ಆ 4 ಯುಗಗಳು, ಅದರಲ್ಲಿ ಡ್ಯೂರೇಷನ್ ಆಲ್ರೆಡಿ ಐ ಹ್ಯಾವ್ ಡಿಸ್ಕಸ್ಡ್, ಅಗೇನ್ ದ ಡ್ಯೂರೇಷನ್ ವಿಲ್ ರಿಪೀಟ್ ಆಯ್ತಾ. ಅಂದ್ರೆ ಕೃತಯುಗ 17,28,000 years ವಿಲ್ ಬಿ ದ ಡ್ಯೂರೇಷನ್ ಆಫ್ ಕೃತಯುಗ. ಅಂಡ್ ಅಲ್ಲಿರೋ ಕೃತಯುಗದ ಜನಗಳದು ಕ್ಯಾರೆಕ್ಟರ್ ಹೇಗಿರುತ್ತೆ, ಅಲ್ಲಿ ನೇಚರ್ ಯಾವ ತರ ಇರುತ್ತೆ, ಇದನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಂಡಾಗ ಇಟ್ ಗಿವ್ಸ್ ದ ಕಂಪ್ಲೀಟ್ ವಿಷನ್ ಆಫ್ ಒಂದು ಬ್ರಹ್ಮಾಂಡದಲ್ಲಿ ಬ್ರಹ್ಮದೇವ್ರದು ಯಾವ ರೀತಿ ನಡೀತಾ ಇದೆ ದಿನ ಅನ್ನುವಂಥದ್ದನ್ನ ಇಟ್ ವಿಲ್ ಕಂಪ್ಲೀಟ್. ಓಕೆ, ಇನ್ ದ ಕ್ಲಾಸ್ 3 next class we will discuss about these things. Okay, got it? Yes, ma'am. Yes, Sanvi, you. Okay, Shri Krishna Arpanamastu.